ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಮುಗ್ಲೈ ಸ್ಟೈಲ್ ಎಗ್ ಮಾಡ್ತಿದ್ದೇನೆ. ಮುಗ್ಲೈ ಎಗ್. ಓಕೆ, ಇದು ಸ್ವಲ್ಪ ರಿಚ್ ಡಿಶ್. ಅಂದರೆ ತುಂಬ ಕ್ಯಾಶು ಮತ್ತು ಕ್ರೀಮ್ ಅದೆಲ್ಲ ಹಾಕ್ಲಿಕ್ಕೆ ಉಂಟು. ಸ್ವಲ್ಪ ರಿಚ್ನೆಸ್ ಇದು ಡಿಶ್ ಇದು. ಆದರೆ ಒಳ್ಳೆ ಟೇಸ್ಟ್ ಬರ್ತದೆ ಇದು ಮಾಡಿದರೆ. ನನಗೆ ಒಂದು ಇಷ್ಟ ಉಂಟು, ಆದರೆ ಅದು ನಾನು ಮಾಡಲಿಲ್ಲ. ನಾನು ಮಾಡಿ ನೋಡಬೇಕು. ಇದೇ ರೆಸಿಪಿಯನ್ನು ನಾನು ಚಿಕನಲ್ಲಿ ಟ್ರೈ ಮಾಡಲಿಕ್ಕೆ ಉಂಟು ನನಗೆ. ನಾನು ಆಗ ಕೂಡ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತೇನೆ. ಈಗ ನಾನು ಎಗ್ಗಲ್ಲಿ ಮಾಡಿದ್ದೇನೆ. ರೆಸಿಪಿಯನ್ನು ನೋಡಿ, ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಟ್ರೈ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಮುಗ್ಲೈ ಎಗ್ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಕ್ರೀಮಿಯಾಗಿ ಇರ್ತದೆ ಇದು. ಮತ್ತೆ ನೀವು ರೋಟಿ, ನಾನ್, ರೈಸ್, ಚಪಾತಿ, ಪರೋಟ ಯಾವ್ದ್ರ ಜೊತೆ ಕೂಡ ತಿನ್ಬಹುದು. ಮೊದ್ಲಿಗೆ ಏನ್ ಮಾಡ್ಬೇಕಂದ್ರೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಪೆಪ್ಪರ್, ಸ್ವಲ್ಪ ಲವಂಗ, 1 ಬ್ಲಾಕ್ ಇಲೈಚಿ, ಮತ್ತೆ 2 ಇಲೈಚಿ, ಜಾವಿತ್ರಿ, ಮತ್ತೆ ಸ್ವಲ್ಪ ಚಿಕ್ಕ ಪೀಸ್ ಜೈಫಲ್ ಅನ್ನು ಒಂದು ಮಿಕ್ಸಿಗೆ ಹಾಕ್ಬೇಕು. ಇದರ ಜೊತೆ 3 ಈರುಳ್ಳಿಯನ್ನು ಕೂಡ ಹಾಕ್ಬೇಕು. ಮತ್ತೆ 8 ಗ್ರೀನ್ ಚಿಲ್ಲೀಸ್ ನಿಮ್ಮ ಇಷ್ಟ ಪ್ರಕಾರ ಹಾಕಿ. ಮತ್ತೆ ಸ್ವಲ್ಪ ಕ್ಯಾಶು, ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಇದನ್ನು ಇಡೀರಿ. ಈಗ ಒಂದು ಬಾಣಲಿಗೆ ಮಸ್ಟರ್ಡ್ ಆಯಿಲ್ ಹಾಕ್ಬೇಕು. 1 ಕಪ್ ಅಷ್ಟು ಮಸ್ಟರ್ಡ್ ಆಯಿಲ್ ಹಾಕಿ ಬಾಯ್ಲ್ಡ್ ಎಗ್ ಅನ್ನು ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ತೆಗೆದಿಡಿ. ಇದೇ ಬಾಣಲೆಗೆ ಒಂದು ಚಿಕ್ಕ ಪೀಸ್ ದಾಲ್ಚಿನ್ನಿ ಅಂದ್ರೆ ಚಕ್ಕೆ, ಮತ್ತೆ 2 ಪುಲಾವ್ ಎಲೆ, ಮತ್ತೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಮತ್ತೆ ಹಳದಿ ಪೌಡರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಅದರ ನಂತರ ನಾವು ಈಗ ಗ್ರೈಂಡ್ ಮಾಡಿಟ್ಟ ಪೇಸ್ಟ್ ಉಂಟಲ್ಲ ಅದನ್ನು ಹಾಕ್ಬೇಕು. ಈರುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದನ್ನು ಇಷ್ಟರವರೆಗೆ ಫ್ರೈ ಮಾಡಬೇಕು. ನಂತರ ಇದಕ್ಕೆ 1 ಕಪ್ ಅಷ್ಟು ಕರ್ಡ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ 2-3 ನಿಮಿಷ ಹಾಗೆ ಮಿಕ್ಸ್ ಮಾಡಿ ಅದು ಸ್ವಲ್ಪ ಫ್ರೈ ಆಗಲಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ತುಂಬಾ ಈಸಿ ಉಂಟು ಈ ರೆಸಿಪಿ, ಯಾರು ಟ್ರೈ ಮಾಡಬಹುದು. ನೆಕ್ಸ್ಟ್ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಎಗ್ ಅನ್ನು ಹಾಕಿ 2 ಕಪ್ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ. ಅಟ್ಲೀಸ್ಟ್ 10 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡಿ. ಇದು ತೆಳುವಾದ್ರೂ ಮತ್ತೆ ತುಂಬಾ ತಿಕ್ ಆಗ್ತದೆ. ನೀವು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಶುಗರ್ ಅನ್ನು ಹಾಕಿ ಮತ್ತೆ 1/2 ಕಪ್ ಅಷ್ಟು ಫ್ರೆಶ್ ಕ್ರೀಮ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಬಾಯ್ಲ್ ಆದ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿ. ತುಂಬಾ ಒಳ್ಳೆದಾಗ್ತದೆ, ಟ್ರೈ ಮಾಡಿ ನೋಡಿ. ನಮ್ಮ ಮುಗ್ಲೈ ಎಗ್ ರೆಡಿ ಆಗಿದೆ. ಇದನ್ನು ನೀವು ರೋಟಿ, ಚಪಾತಿ, ಪರೋಟ, ನಾನ್, ರೈಸ್ ಜೊತೆ ತಿನ್ನಬಹುದು. ಟ್ರೈ ಮಾಡಿ ನೋಡಿ ಒಮ್ಮೆ, ಮತ್ತೆ ನಂಗೆ ಕಮೆಂಟ್ ಹಾಕಿ. ನಿಮಗೆ ಯಾವುದಾದ್ರೂ ಡಿಶ್ ಬೇಕಾದರೆ ನನಗೆ ಕಮೆಂಟ್ ಹಾಕಿ, ಈ ಡಿಶ್ ಬೇಕು ಅಂತ, ಅಥವಾ ಈ ಡಿಶ್ ಮಾಡಿ ಅಂತ. ನಾನು ಮಾಡಿ ಪೋಸ್ಟ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.